ಉಳ್ಳಾಗಡ್ಡಿ ಉದ್ದುದನ್ನು 2 ಹಚ್ಕೊಂಡೇನಿ, ಮೆಣಸಿನ್ಕಾಯಿ ಒಂದೆರಡು, ಟೊಮ್ಯಾಟೊ ಒಂದು ದೊಡ್ಡ ಹಚ್ಕೊಂಡೇನಿ. ಫಸ್ಟ್ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಾಕ್ತೇನೆ, ಆಮೇಲೆ ಜೀರಿಗೆ ಹಾಕಾಕ್ತೇನೆ ಒಂದೊಂದು ಅರ್ಧ ಟೀ ಸ್ಪೂನ್ ಅಷ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಾಕ್ತೇನೆ, ಉಳ್ಳಾಗಡ್ಡಿ ಹಾಕಾಕ್ತೇನೆ. ಇದ್ರೊಳಗೆ ಉಳ್ಳಾಗಡ್ಡಿ ಜಾಸ್ತಿ ಇದ್ರೂ ಚಲೋ ಅನ್ನಿಸ್ತಾವೆ. ಕೆಲವೊಂದು ಸತಿ ಅಂತೂ ಇದು ಆಲೂಕ್ಕಿಂತ ಉಳ್ಳಾಗಡ್ಡಿನ ಜಾಸ್ತಿ ಹಾಕ್ತೇನೆ ನಾನು. ಸ್ವಲ್ಪ ಚಲೋ ತಂಗೆ ಕಡ್ಡಾಡ್ತೇನೆ. ಇದು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಹಾಲು ಮತ್ತು ಮಿಕ್ಸ್ ಮಾಡ್ಬೋದು. ಆಮೇಲೆ ಆದರೂ ಟೊಮ್ಯಾಟೊ ಹಾಕ್ತೇನೆ. ಒಂದು ಸ್ವಲ್ಪ ಉಪ್ಪು ಹಾಕಾಕ್ತೀನಿ, ಆಮೇಲೆ ಒಂದು ಸ್ವಲ್ಪ ಮಸಾಲ ಪುಡಿ ಹಾಕಾಕ್ತೀನಿ, ಧನಿಯಾದು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕ್ತೀನಿ, ಒಂದು ಸ್ವಲ್ಪ ಹಿಂಗೆ ಹಾಕಾಕ್ತೀನಿ. ಎಲ್ಲರೂ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಲೈಟ್ ಹೋಗ್ಬಿಟ್ಟು ಈ ಒಗ್ಗರಣೆ ನೋಡಿರಿ ಕೊತ್ತಂಬರಿ ಎಷ್ಟು ಹಾಕಾಕ್ತೀನಿ. ಇನ್ನೊಂದು ಸ್ವಲ್ಪ ಸ್ವಚ್ಛ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇಲ್ಲಿ ಒಟ್ಟು ಸರಿನೇ ಇರಲ್ಲ ಕೊತ್ತಂಬರಿ, ಸುಮ್ಮನೆ ಕೊತ್ತಂಬರಿ ಹಾಕಿ ಅನ್ನೋ ಸಮಾಧಾನಕ್ಕೆ ಹಾಕ್ಬೇಕಷ್ಟೆ. ಸ್ವಲ್ಪ ಸ್ಮೆಲ್ಲು ಇರೋಲ್ಲ, ಏನೂ ಸರಿ ಇರೋಲ್ಲ. ಈಗ ನೋಡಿರಿ ಒಗ್ಗರಣೆ ಎಲ್ಲ ಚಲೋತ್ತಾಗಿ ರೆಡಿ ಮಾಡೇನಿ. ಇನ್ನು ಜಸ್ಟ್ ನೋಡಿರಿ ಎಲ್ಲ ಟೊಮ್ಯಾಟೊನ ಚಲೋತ್ತಾಗಿ ಸ್ಮ್ಯಾಶ್ ಆಗ್ಯಾವ. ಆಲೂ ಸೊಪ್ಪಿ ಸುಲಿದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸಿ ಸಾಕು. ಅಷ್ಟೊಂದು ನಾನು ಪೂರಿ ಇದು ಮಾಡ್ಕೊತೀನಿ. ಹದ ಮಾಡಿಕೊಂಡು ನಾನು ಗೋಧಿ ಹಿಟ್ಟಿಂದ ಮಾಡತ್ತೇನೆ, ಈ ಮೈದಾ ಅವಾಯ್ಡ್ ಮಾಡೋ ಸಲುವಾಗಿ. ಸ್ವಲ್ಪ ಎಣ್ಣೆ ಹಚ್ಕೊತೀನಿ, ನಾ ಅಂಟ್ಕೊತೈತಿ. ಇವರು 3 ಜನಕ್ಕೆ ಪೂರಿ ನನಗೆ ಒಬ್ಬಾಕಿಗೆ ರೋಟಿ ಇಲ್ಲ ಚಪಾತಿ ಮಾಡ್ಕೊತೇನೆ ಆಯಿಲ್ ಹಚ್ಚಿ. ಪೂರಿ ಭಾಳ ದೊಡ್ಡ ಏನು ಎಷ್ಟಾಗಲ್ಲ ನಮಗೆ, ಭಾಳ ಸಣ್ಣನೂ ಇಲ್ಲ, ಮೀಡಿಯಮ್, ಜಾಸ್ತಿ ದೊಡ್ಡ ಇಲ್ಲ ಜಾಸ್ತಿ ಸಣ್ಣ ಇಲ್ಲ. ಇವು ನೋಡಿರಿ ಉಳ್ಳಿ ಕಡ್ದಿಟ್ಕೊಂಡೇನೆ. ಇದೊಂದು ಲೈಟ್ ಹೋಗೋದು ಬರ್ತಾ ಆಗ್ತೈತೆ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನೆ. ಈ ಥರ ಕರಿದಿದ್ದಾಗ ಎಣ್ಣೆ ಇದು ಕೆಬ್ಬಲ್ದು ಅಲ್ವಾ ಐರನ್ದು ಮಾಡಿದ್ರೆ ಭಾಳ ಚಲೋ ಅಂತ, ರುಚಿನೂ ಆಗ್ತೈತಿ, ಪ್ಲಸ್ ಐರನ್ ಕಂಟೆಂಟ್ ಆ್ಯಡ್ ಆಗ್ತೈತಿ. ಸ್ವಲ್ಪ ಪೂರಿ ಅಂದರೆ ಉಬ್ಬೇಕಂದ್ರೆ ದಪ್ಪನ ಲಟ್ಟಿಸ್ಬೇಕು, ಭಾಳ ತಿಲೋ ಅಂದರೆ ಉಬ್ಬಂಗಿಲ್ಲ, ಕಟ್ಟಕ್ಕಾಗ್ಬಿಡ್ತಾವೆ. ಆಮೇಲೆ ಮೈದಾ ಆದರೆ ಸ್ವಲ್ಪ ಹಿಟ್ಟೊಳಗೆ ಭಾಳ ಪೂರಿ ಆಗ್ತಾವೆ, ಅದಕ್ಕೆ ಹೋಟೆಲ್ದವ್ರದೆಲ್ಲ ಅದ ಪ್ರಿಫರ್ ಮಾಡ್ತಾರೆ. ಬಟ್ ಹೆಲ್ತ್ ವೈಸ್ ನೋಡಿದರೆ ಮೈದಾ ಅವಾಯ್ಡ್ ಮಾಡೋ ಸಲುವಾಗಿ ಮುಂಚೆ ನಾನು ಪೂರಿ ಅಂದರೆ ಕಂಪಲ್ಸರಿ ಮೈದಾ ರವಾದ ಮಾಡ್ತಿದ್ದೆ. ಆಮೇಲೆ 3 ಪೋರ್ಷನ್ ಒಳಗೆ ಒಂದು ಮೈದಾ, ಒಂದು ಗೋಧಿ, ಒಂದು ರವೆ ಹಿಂಗೆ ತೊಗೊಳಗುತ್ತೆ. ಈಗ ಕಂಪ್ಲೀಟಾಗಿ ಜಸ್ಟ್ ಗೋಧಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಿ ಸಲುವಾಗಿ ರವೆ, ಬೇರೆ ಏನೂ ಹಾಕಲ್ಲ. ಉಪ್ಪೊಂದು ಹಾಕಿ ಕೆಲವೊಂದು ಸತಿ ಸಾಫ್ಟ್ ತಿನ್ನೋ ಇಷ್ಟ ಇದ್ದರೆ ಮೊಸರು ಹಾಕ್ತೇನೆ, ಇಲ್ಲ ನಾರ್ಮಲ್ ತಿನ್ನೋಂಗಿದ್ರೆ ಇಷ್ಟ ಮಾಡ್ತೇನೆ. ಹಿಂಗೆ ಮಾಡಿ ಇಟ್ಕೋತೇನೆ.
ಯಾಕಂದರೆ ಇನ್ನೂ ಎಣ್ಣೆ ಕಾಯಬೇಕು. ಒಂದು 4-5 ಒಮ್ಮೆ ಮಾಡಿಟ್ಟು ಅಂದರೆ ಅವ್ರಿಗೆ ಒಂದೇ ಸತಿ ಬಿಸಿ ಬಿಸಿ ಮಾಡೋಕ್ಕಾಗ್ತದೆ, ಕೊಡೋಕ್ಕಾಗ್ತೈತಿ. ಇದು ಇವತ್ತು ನಮ್ಮ ಶೋಣ ಹಾಲು ಹಾಕಿನ ಮ್ಯಾಲಿನ ಸೊಪ್ಪು ಎಲ್ಲ ಸುಲ್ಕೊಂಬಂದ. ಈಗಿನ ಸುಲಿತಾಳೆ ನೆಕ್ಸ್ಟ್ ಟೈಮ್. ಓಕೆ ಬಾಮ್ಮ, ಪಲ್ಯ ಮಾಡ್ತಾನೆ. ಇಲ್ಲ ಇನ್ನೇನು ಮುಗೀತು. ಇದಕ್ಕೆ ಹಾಕಿ ಇವನು ಚಮಚೆಲ್ಲನ ಸ್ಮ್ಯಾಶ್ ಮಾಡಿಬಿಡ್ತೀನಿ. ಮುಂಚೆ ಒಂದು ಟೈಮ್ ಒಳಗೆ ಪೂರಿ ಅಂದರೆ ನಾನು ಭಾಳ ಫೇವ್ರೇಟ್ ಇತ್ತು. ಬಟ್ ಈಗ ಏನೋ ಮಕ್ಕಳಾದ್ಮೇಲೆ ಸಿಸರಿನ್ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ, ಫುಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವಾಗಿಂದ ಅಷ್ಟು ತಿನ್ನಂಗಿಲ್ಲ ನಾನು. ಅಷ್ಟೇ 1-2 ಪೂರಿ ತಿಂದು ಮತ್ತು ಚಪಾತಿ ಪಲ್ಯ ತಿಂದುಬಿಡ್ತೇನೆ. ಅದ ಬಾಜಿ ಯಾಕೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ಆಗತ್ತೆ. ಇದ್ರೊಳಗೆ ಸ್ಪೆಷಲಿ ರಾತ್ರಿ ಅಂತೂ ತಿನ್ನೋಕೆ ಆಗೋದಿಲ್ಲ ಅನ್ನಿಸ್ಬಿಡ್ತೈತಿ. ಸ್ವಲ್ಪ ನೀರು ಹಾಕ್ತೀನಿ. ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಇದು ಸ್ಮ್ಯಾಶ್ ಮಾಡಿದರೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತೈತಿ. ಪೂರಿ ಲಟ್ಟಿಸಿಟ್ಟೆ. ಇದು ಆಲ್ಮೋಸ್ಟ್ ಆಗೈತೆ, ಒಂದು ಕುದಿ ಬಂದೈತಿ. ಸೊ ಹೆಂಗೆ ಇಲ್ಲ ಅದು ಸೋನೆ ಹಾಸ್ಕೊಟ್ಟಿದ್ದಾಳೆ ಅದಕ್ಕೆ. ಸ್ವಲ್ಪ ಹೆಂಗೆ ಮಾಡಿದ್ರೆ ಪೂರಿ ಉಬ್ಬುತ್ತಾವು. ಆಮೇಲೆ ಇಮ್ಮಿಡಿಯೇಟ್ ಅದು ಹೊಳಿಸ್ಬಿಡ್ಬೇಕು. ಇದು ಆಫ್ ಮಾಡಿ ಇಷ್ಟು ಕಲರ್ ಬಂದ್ರೆ ಸಾಕು ಪೂರಿಗೆ. ಭಾಳ ಎಂದಿದೆ ಆದ್ರೆ ಚಲೋ ಅನ್ಸಲ್ಲ. ಸ್ವಲ್ಪ ಎಣ್ಣೆ ಬಸ್ ತೆಗಿತೀನಿ. ಎಲ್ಲ ಪ್ಲೇಟ್ಗೆ ಹಾಕ್ತೀನಿ. ಹಾಲನ್ನು ಹಾಕಿಬಿಡ್ತೀನಿ. ಇಬ್ಬರಿಗೂ ಆಗೈತೋ ಹೋಗ್ಬರ್ರಿ. ಹಾಂ
ಆಯ್ತು. ಶೋನ ಮಾಡಿಟ್ಟೆ ನೋಡ್ವಾ. ಹಾಂ ಬಸ್ ಈಗ ನೋಡ್ರಿ ಅದ ಹಿಟ್ಲೇನ ಇದು ಪೂರಿಗತೆಲ್ಲ ಲಟ್ಟಿಸಿಟ್ಟೇನೆ. ಬಟ್ ಇವು ಪುಲ್ಕ ಇದನ್ನು ಈ ಥರ ನಾವು ಮನೆ ಒಳಗೆ ಏನು ಸ್ಪೆಷಲ್ ಇದು ಮಾಡಿದಾಗ ಡೈರೆಕ್ಟ್ ಮಾಡೋದು ಹೆಂಗೆ ಊಟ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಫುಲ್ ಬಿಟ್ಟರೆ ನಮಗೂ ಬೇಜಾರಾಗ್ತೈತಿ ಒಂದು ಸ್ವಲ್ಪ ತಿಂದಿಲ್ಲ ಅಂದರೆ. ಅದಕ್ಕೆ ಒಂದು ಸ್ವಲ್ಪ ಪೂರಿ ತಿನ್ನೋದು, ಉಳಿದದ್ದು ಫುಲ್ಕ ತಿನ್ನೋದು. 1 ಅಥವಾ 2 ಪೂರಿ ತಿಂದು, ಯಾಕಂದರೆ ಆಲೂ ಅಂತೂ ಸೇಮ್ ಇರ್ತೈತಿ, ಅಷ್ಟು ಡೀಪ್ ಫ್ರೈ ಮಾಡಿದ್ದೆಲ್ಲ ಇದು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಬಿಸಿ ಬಿಸಿ ಮಾಡಿಕೊಟ್ಟೆ. ಹಾಂ ಏ ಹೌದಪ್ಪ. ಕೊಡೋದ ಈಗ ನಾವು ಊಟ ಮಾಡ್ತೀವಿ. ನನಗೆ ಈ ಥರ ಕಟಕ್ ಪೂರಿ ಇಷ್ಟ. ನಾನು ಯಾವಾಗ ಹಿಂಗೆ ಲಾಸ್ಟಿಗೆ ಕಟಕ್ಕೆ ಇದು ಮಾಡ್ಕೊತೇನೆ. ಇದು ನನ್ನ ಮಗಳಿಗೆ 2 ಪೂರಿ 3 ಫುಲ್ಕ ತಿನ್ನತ್ತೇನೆ ನಾನು.